ನನ್ನ ಹೆಸರು ವಿನೋದ್ ಕುಮಾರ್. ನಂದು ಬೇಮಲ್ಖೇಡ, ಬೀದರ್ ಡಿಸ್ಟಿಕ್ ಬರುತ್ತೆ. ನಾನು ಹೈದ್ರಾಬಾದಲ್ಲಿ ವರ್ಕ್ ಮಾಡ್ತಿದ್ದೆ. RS ಬ್ರದರ್ಸಲ್ಲಿ ಕ್ಯಾಶಿಯರ್ ಇದ್ದೆ ನಾನು. ನನಗೆ ಹಾಗೆ ಮಾಡ್ತಾಯಿದ್ದ. ನಂದು 6 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ ಅಂತ ಸ್ವಲ್ಪ. ಅಲ್ಲೊಂದು ಸ್ವಲ್ಪ ಗಾಡಿ ನಡ್ಸೋದಿತ್ತು. ಗಾಡಿ ನಡ್ಸೋಕೆ ನನಗೆ ಅದರಿಂದ ಗಾಡಿಗಳು ಬಂದ್ರೆ ಲೈಟ್ ಕಾಣ್ತಾ ಇದ್ದಿಲ್ಲ, ಮಂಜು ಕಾಣ್ತೀವಿ. ಆಲ್ರೆಡಿ ನಾ ಅಲ್ಲಿ ಹಾಸ್ಪಿಟಲ್ದಾಗ ತೋರಿಸಿದ್ದು ಹೈದ್ರಾಬಾದಲ್ಲಿ. ಆ ಹಾಸ್ಪಿಟಲ್ ಹೆಸರು ದೊಡ್ಡದಿದೆ ಹಾಸ್ಪಿಟಲ್ ಹೈದ್ರಾಬಾದಲ್ಲಿ. ಅಲ್ಲಿ ತೋರಿಸ್ದೆ. ಅಲ್ಲೂ ಅಂದರು ಆಪರೇಷನ್ ಮಾಡಬೇಕು, ನಿಮಗೆ ಲೊಕೊಮಾದ ಅಂದರು ಅವರು. ಬೋತೈಸ್ಬಿಟ್ಟು ಲೊಕೊಮಾದ ಅಂದರು. ಸರಿ ಸರ್ ಅಂತೇಳಿ ನಮ್ಮ ಮನೆಗೆ ಬಂದೆ. ಬರಬೇಕಾದ್ರೆ ನಾವು ಒಂದಿನ ನಮ್ಮಲ್ಲಿ ಪಂಚಾಯತ್ದಲ್ಲಿ ಈ ಹಾಸ್ಪಿಟಲ್ ಕಡೆಯಿಂದ ಬಂದರು, ಇಲ್ಲಿಂದು ಸೈಲೆನ್ಸ್ ಹಾಸ್ಪಿಟಲ್ ಕಡೆಯಿಂದ. ಅಲ್ಲಿ ಸುಮ್ಮ ಟೆಂಪ್ರವರಿ ಬಂದರು ಅವರು. ಅವ್ರಿಗೆ ಒಂದ್ಸಲ ನಾನು ತೋರಿಸಿದ್ರು. ಇಲ್ರಿ ನಿಮಗೆ ಲೊಕೊಮಾ ಇದಿರಬೇಕು, ಒಂದ್ಸಲ ಮೇಡಮ್ ಅವ್ರಿಗೆ ಭೇಟಿ ಆಗ್ರಿ ಅಂತ. ನಮ್ಮೂರಲ್ಲಿ ಭೀ ಒಬ್ಬರು ರಾಜ್ಕುಮಾರ್ ಅಂಬೋರು ಇಲ್ಲಿ ಆಪರೇಷನ್ ಮಾಡ್ಕೊಂಡಿದ್ರು. ಅವ್ರು ಭೀ ಹೇಳೋರೆ ಒಳ್ಳೇದಿದೆ ಹಾಸ್ಪಿಟಲ್ ಓದಿಲ್ಲ ಅಂತೇಳಿ. ಸರಿ ಅಂತೇಳಿ ನಾನು ಒಂದ್ಸಲ ಬಂದೆ, ಮೇಡಮ್ ಅವ್ರಿಗೆ ಭೇಟಿ ಆದೆ. ನಿಮಗೆ ಲೊಕೊಮಾ ಇದೆ ರೀ, ಸ್ವಲ್ಪ ಜಾಸ್ತಿ ಅಲ್ಲತ್ತು ನನಗೆ ದಿನಾಲು. ಅಂದರೆ ಯಾವಾಗಾರ ಜರ ಬಿಸಿಲಿಗೆ ಹೋದೆ ಅಂದರೆ ಒಂದೇ ನಮ್ಮ ಮನೆಯಲ್ಲಿ ಬರೋರು ಏನೂ ಕಾಣ್ತಾ ಇದ್ದಿಲ್ಲ, ಚಿಡಿ ಕಾಣ್ತಾ ಇದ್ದಿಲ್ಲ, ಏನೂ ಕಾಣ್ತಾ ಇದ್ದಿಲ್ಲ. ಅದು ಪ್ರಾಬ್ಲಮ್ ಹೆಚ್ಚಿಗೆ ಆಯ್ತದ ನನಗೆ. ಒಂದ್ಸಲ ಏನು ಮಾಡಿದೆ, ಮೇಡಮ್ ಅವ್ರಿಗೆ ಭೇಟಿ ಮಾಡಿದೆ. ನೀವು ಆಪರೇಷನ್ ಮಾಡ್ಕೋಬೇಕು, ಟೂಲ್ ಕ್ರಿಟಿಕಲ್ ಕಂಡೀಷನ್ ಇದೆ, ಇಲ್ಲಾಂದರೆ ಕಣ್ಣೇ ಊಟ ನೋಡಿ ಅಂತ ಹೇಳಿದ್ರು. ಸರಿ ಮೇಡಮ್ ಅಂದೆ, ಬಂದೆವು. ಒಂದಿನ ಆಪರೇಷನ್ ಮಾಡ್ಕೊಂಡೆವು, ಎಲ್ಲ ಒಳ್ಳೆ ಇದೆ. ಈಗ 2 ಕಣ್ಣು ಕಾಣ್ತಾ ಇದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಇದೆ. ಸ್ಟಾಫ್ಗಳು ಭೀ ನನಗೆ ತೋದು ರಿಕ್ವೆಸ್ಟ್ ಮಾಡಿ ಎಲ್ಲ ಒಳ್ಳೆ ರೀತಿಲಿ ನೋಡ್ಕೊಂಡ್ರು, ಅಣ್ಣ ತಮ್ಮರ್ಗತ್ಲಿ ನೋಡ್ಕೊಂಡ್ರ. ಈಗಾದ್ರೂ ಭೀ ಬರ್ಬೇಕಾದ್ರೆ ಅಣ್ಣ ಹೆಂಗಿದ್ರಿ, ಆರಾಮಿದ್ರಿ ಅಂತ ಕೇಳ್ತಾರೆ. ಎಲ್ಲರಿಗೂ ಆಗ್ಯಾರ ನನಗೆ. ಮೇಡಮ್ಗೆ ಸಾತು ನನ್ನ ಹೆಸರು ಭೀ ಅವ್ರಿಗೆ ಪರಿಚಯ ಅದ. ಏನು ವಿನೋದ್ ಯಾವಾಗ ಲಘು ಮಾಡ್ಕೋತೀರಿ ಭೀ ಅಂತಾರೆ. ಎಲ್ಲ ನನಗೆ ಫ್ರೆಂಡ್ಸ್ ಗತ್ಲಿ ಆಗ್ಯಾರ, ಮೇಡಮ್ ಅವ್ರು ಒಂದು ಅಕ್ಕವ್ರ ಗತ್ಲಿ ಆಗ್ಯಾರ. ಎಲ್ಲ ಒಳ್ಳೆ ಇದೆ ಇಲ್ಲಿ, ಎಲ್ಲ ಟ್ರೀಟ್ಮೆಂಟ್ ಎಲ್ಲರೂ ಒಳ್ಳೆ ಇದೆ. ಇಲ್ಲಿ ಬಂದವ್ರಿಗೆ ಸಕ್ಸಸ್ ಇದೆ, ಮೇಡಮ್ ಕೈಯಾರ ಒಳ್ಳೇದಿದೆ. ಎಲ್ಲರೂ ಬನ್ನಿ, ಧನ್ಯವಾದಗಳು.